ಹಾಯ್ ಫ್ರೆಂಡ್ಸ್, ಇವತ್ತು ನಾವೆಲ್ಲ ಸೇರಿ ಊಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವತ್ತು 4:30ಗೆ ನಮ್ಮೂರಿಂದ ಗೋವಾಕ್ಕೆ ಪ್ಲ್ಯಾನ್ ಮಾಡಿ ಹೋಗ್ತಿದ್ವಿ. ನೋಡಿ, ಒಬ್ಬೊಬ್ಬರಾಗಿ ಎಲ್ಲರೂ ಟ್ಯಾಕ್ಸಿ ಹತ್ತುತ್ತಿದ್ದಾರೆ. ತುಂಬ ಚೆನ್ನಾಗಿತ್ತು. ಹೊಸ ಟ್ಯಾಕ್ಸಿನೇ ಬುಕ್ ಮಾಡಿದ್ವಿ. ಹೀಗೆ ಎಲ್ಲರೂ ಒಬ್ಬೊಬ್ಬರಾಗಿ ಎಲ್ಲ ಟ್ಯಾಕ್ಸಿ ಒಳಗಡೆ ಹೋಗ್ತಾ ಇದ್ದಾರೆ. ನೀವಿಬ್ಬರೇ ಅತಿ ಟ್ಯಾಕ್ಸಿ ಒಳಗಡೆ ಎಲ್ಲ ಫುಲ್ ಖುಷಿಯಾಗಿ ಎಲ್ಲರೂ ಹಾಯ್ ಮಾಡ್ತಿದ್ದಾರೆ. ಬೆಳಗಿನ ಜಾವ ಸುಮಾರು ಇದೊಂದು 5ರಿಂದ 6:30 ಟೈಮ್ ಅನಿಸುತ್ತೆ. ಸಿಕ್ಕಾಪಟ್ಟೆ ಚಳಿ ಇತ್ತು. ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚಳಿ ತುಂಬ ಚಳಿ ಇತ್ತು. ನಾವು 9:30 ಅಷ್ಟೊತ್ತೊಳಗೆ ಬಂಡೀಪುರದ ಫಾರೆಸ್ಟ್ ಒಳಗಡೆ ಹೋಗಿದ್ವಿ. ನಾವು ತುಂಬ ಪ್ರಾಣಿಗಳು ನೋಡಿದ್ವಿ. ಅಲ್ಲಿ ತೋರಿಸ್ತಾ ಇದ್ದೀವಲ್ಲ, ಆನೆ, ಮಂಕಿ, ಕಾಡೆಮ್ಮೆ, ಜಿಂಕೆ ಇಷ್ಟು ಸಿಕ್ಕಿತ್ತು. ನೋಡಿ ಖುಷಿಯಾಯಿತು, ತುಂಬ ಖುಷಿಯಾಯಿತು. ಇಷ್ಟು ಬೆಳಗ್ಗೆ ಇಷ್ಟೊಂದು ಪ್ರಾಣಿ ನೋಡಿದ್ವಲ್ಲ. ಅದರಲ್ಲೂ ತುಂಬ ಮಂಕೀಸ್ ತುಂಬ ಇತ್ತು. ನೋಡಿ, ನಾವು ಊಟಿಯಿಂದ ಬರುವಾಗ ಎಷ್ಟು ಟ್ರಾಫಿಕ್ ಇತ್ತು ಅಂತ. ಎಲ್ಲ ರಿಟರ್ನ್ ಮುಗಿಸ್ಕೊಂಡು ವಾಪಸ್ ಅವ್ರವ್ರ ಊರಿಗೆ ಹೋಗ್ತಾ ಇದ್ವಿ. ನಾವೀಗ ಊಟಿಗೆ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಮಗೆ 1 ಅವರ್ ಟ್ರಾಫಿಕಲ್ಲೇ ಜಾಮ್ ಆಗಿದ್ವಿ. ಊಟಿಗೆ ಹೋಗ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ನೀವು ವೀಕೆಂಡಲ್ಲಿ ಹೋಗಬೇಡಿ, ವೀಕ್ ಡೇಸಲ್ಲಿ ಹೋಗಿ. ಇಷ್ಟೊಂದು ಟ್ರಾಫಿಕ್ ನೋಡ್ತಾ ಇದ್ರಲ್ಲ, ಎಷ್ಟು ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಾವು ಅಲ್ಲೇ ಊಟಿ ರೀಚ್ ಆದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ನಾವು ಊಟಿಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಹೋಟೆಲ್ ತುಂಬ ಚೆನ್ನಾಗಿತ್ತು. ಹೋಟೆಲ್ ಹೆಸರು ಚೆನ್ನಾಗಿತ್ತು ಹೋಟೆಲು. ಬಟ್ ನಿಮಗೆ ಹೇಳೋಕ್ಕೆ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ ಸಿಕ್ಕಿದ್ರೆ ಹೇಳ್ತೀನಿ. ನಾವು ಫಸ್ಟು ಬೊಟಾನಿಕ್ ಗಾರ್ಡನ್ ಬಂದ್ವಿ. ಅಲ್ಲಿ ನೋಡಿ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಆ ಸೀನರಿ ಎಷ್ಟು ಚೆನ್ನಾಗಿತ್ತು. ಆ ಸೈಡ್ ಒಂದು ಅಷ್ಟು ಚೆನ್ನಾಗಿತ್ತು. ವ್ಯೂ ಪಾಯಿಂಟಿಂದ ಎಲ್ಲ ರೌಂಡ್ ರೆಕಾರ್ಡ್ ಮಾಡ್ಕೊಂಡಿದ್ವಿ. ನೋಡಿ, ಫ್ರೆಂಡ್ಸ್ ಅಂದರೆ ಹೀಗೆ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂತ ನೋಡಿ. ಅಷ್ಟೊಂದು ಖುಷಿಯಾಗಿ ಫ್ಯಾಮಿಲಿ ಜೊತೆ ಹೋಗೋಕ್ಕಿಂತ ಫ್ರೆಂಡ್ಸ್ ಜೊತೆ ಹೋದರೆ ಇಷ್ಟೊಂದು ಎಂಜಾಯ್ ಮಾಡ್ತಾರೆ. ಕೆಲವೊಂದು ಫ್ಯಾಮಿಲಿ ಎಂಜಾಯ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಈ ಥರ ಫ್ರೆಂಡ್ಸ್ ಹೋದರೆ ಇಷ್ಟೊಂದು ಎಂಜಾಯ್ಮೆಂಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನೀವು ಕೂಡ ಒಂದು ಸಮಯನಾದ್ರು ಹೋಗಿ ಬನ್ನಿ ಫ್ರೆಂಡ್ ಒಟ್ಟಿಗೆ. ಯಾವಾಗಲೂ ಮನೆ ಕೆಲಸ ಅದು ಇದು ಅಂತಿದ್ದಿದ್ದೆ. ಯಾರ್ಯಾರು ಫ್ರೆಂಡ್ಸ್ ನಿಮ್ಮನ್ನ ಕರೆದ್ರೆ ಹೊರಗಡೆ ಹೋಗೋಣ ಬನ್ನಿ ಅಂದರೆ ದಯವಿಟ್ಟು ಯಾರೂ ಆಗಲ್ಲ ಅಂತ ಹೇಳಬೇಡಿ. ಹೋಗಿ ಎಂಜಾಯ್ ಮಾಡಿ. ಸ್ವಲ್ಪನೇ ತುಂಬ ಲಾಂಗ್ ಅಲ್ಲ, ನಿಮ್ಮ ಬಜೆಟಿಗೆ ತಕ್ಕಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ನಾವು ಒಂದೇ ದಿನ ಟ್ರಿಪ್ ಇಟ್ಟಿದ್ದು. ಬೆಳಿಗ್ಗೆ ಹೋಗಿ ಸಂಜೆ ಬಂದಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಪಟ್ವಿ. ನೋಡಿ, ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಫ್ಯಾಷನ್ ಶೋ ಮಾಡ್ತಿದ್ದಾರೆ ಎಲ್ಲರೂ. ಒಂದು ದಿನದಲ್ಲಿ ಅವ್ರ ಸಂಸಾರ, ಮಕ್ಕಳು ಅಂತ ಎಲ್ಲನೂ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಒಂದಿನ ಡೇನ ಎಂಜಾಯ್ ಮಾಡಿದ್ರು. ಅಲ್ಲಿನ ಗಾಡಿಗೆ ನೋಡಿ, ನನ್ನ ಫ್ರೆಂಡ್ ಅಂಬ್ರೆಲಾನೇ ಮೇಲತ್ತಿತ್ತು. ಮಧ್ಯಾಹ್ನ ಊಟಕ್ಕೆ ನಾವು ಈ ರೆಸ್ಟೋರೆಂಟ್ಗೆ ಹೋಟೆಲ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅನ್ಲಿಮಿಟೆಡ್ ಫುಡ್ಡು, ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಬಟ್ ಕೆಲವೊಬ್ರು ನಾನ್ ವೆಜ್ ಹೋದ್ರು, ಕೆಲವೊಬ್ರು ವೆಜ್ಜಿಗೆ ಹೋಗಿದ್ರು. ತುಂಬ ಚೆನ್ನಾಗಿ. ನೆಕ್ಸ್ಟ್ ನಾವು ಹೋಗಿದ್ದು ಬ್ಯೂಟಿ ಸ್ಪಾಟ್. ಊಟಿಲಿ ಎಲ್ಲರೂ
Isn't it